ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 1ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಈ ಮುರಳಿ ಅಂದ್ರೇನು ಅಂತ ಹೊಸದಾಗಿ ಕೇಳ್ತಾ ಇರೋರಿಗೆ ಒಂದು ಸಣ್ಣ ವಿವರಣೆ. ಮುರಳಿ ಅಂದ್ರೆ ಅದು ಜ್ಞಾನದ ಮುರಳಿ, ಪರಮಾತ್ಮನು ಪ್ರತಿದಿನ ನಮಗೆ ನೀಡೋ ದಿವ್ಯಜ್ಞಾನದ ಸಂದೇಶ. ಹೌದು, ಅದನ್ನೇ ನಾವೆಲ್ಲ ಒಟ್ಟಿಗೆ ಸೇರಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೇ ಈ ಮಂಥನ. ಹಾಗಾದ್ರೆ ಶುರು ಮಾಡೋಣ. ಖಂಡಿತ. ಇಂದಿನ ಮುರಳಿಯ ಸಾರ ಹೀಗಿದೆ. ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಇದರಿಂದ ಸದಾ ರಿಫ್ರೆಶ್ ಆಗಿರುತ್ತೀರಿ. ಆಹಾ, ತುಂಬಾ ಸುಂದರವಾದ ಆರಂಭ, ರಿಫ್ರೆಶ್ ಆಗೋದು. ಇನ್ನು ಇಂದಿನ ಮುರಳಿಯಲ್ಲಿ ಬಾಬಾ ಅಂದ್ರ ಪರಮಾತ್ಮ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಪ್ರಶ್ನೆ ಹೀಗಿದೆ: ಬುದ್ಧಿವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು? ಅದಕ್ಕೆ ಬಾಬಾ ಕೊಟ್ಟಿರೋ ಉತ್ತರ: ಬುದ್ಧಿವಂತ ಮಕ್ಕಳಿಗೆ ಅಪಾರ ಖುಷಿ ಇರುವುದು. ಒಂದು ವೇಳೆ ಖುಷಿ ಇಲ್ಲವೆಂದರೆ ಅವರು ಮಂದಬುದ್ಧಿಗಳಾಗಿದ್ದಾರೆ ಎಂದರ್ಥ. ಬುದ್ಧಿವಂತರೆಂದರೆ ಪಾರಸಬುದ್ಧಿಯಾಗುವವರು. ಅವರು ಅನ್ಯರನ್ನೂ ಪಾರಸಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತಾರೆ. ತಂದೆಯ ಪರಿಚಯ ಕೊಡದೇ ಇರಲು ಆಗುವುದೇ ಇಲ್ಲ. ಓಂ ಶಾಂತಿ. ಈ ಉತ್ತರವನ್ನು ಸ್ವಲ್ಪ ಆಳವಾಗಿ ನೋಡೋಣ. ಬಾಬಾ ಇಲ್ಲಿ ಬುದ್ಧಿವಂತಿಕೆಯ ಅಳತೆಗೋಲನ್ನೇ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದಾರೆ. ಹೌದು. ಸಾಮಾನ್ಯವಾಗಿ ನಾವು ಜ್ಞಾನ, ಪದವಿ ಅಥವಾ ಚುರುಕುತನ ಇದೆಯಲ್ಲ, ಅದನ್ನ ಬುದ್ಧಿವಂತಿಕೆ ಅಂತೀವಿ. ಆದ್ರೆ ಇಲ್ಲಿ ಬುದ್ಧಿವಂತಿಕೆಯ ಮೊದಲನೇ ಲಕ್ಷಣವೇ ಅಪಾರ ಖುಷಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಸಂತೋಷದ ಮಟ್ಟವೇ ನಮ್ಮ ಆಧ್ಯಾತ್ಮಿಕ ತಿಳುವಳಿಕೆಯನ್ನ ತೋರಿಸುತ್ತೆ. ಇದು ಕೇಳೋಕೆ ಸರಳ ಇದ್ರೂ ತುಂಬಾ ಗಹನವಾದ ವಿಚಾರ ಅಲ್ವಾ? ಖಂಡಿತವಾಗಿಯೂ. ನಮ್ಮ ಖುಷಿಯ ಪಾದರಸ ಅಂದ್ರೆ ನಮ್ಮ ಸಂತೋಷದ ಲೆವೆಲ್ ಅದು ಮೇಲೆ ಕೆಳಗೆ ಆಗ್ತಾ ಇದ್ರೆ ನಾವು ಜ್ಞಾನವನ್ನು ಕೇವಲ ತಲೆಯಲ್ಲಿ ಇಟ್ಕೊಂಡಿದ್ದೀವಿ, ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಅರ್ಥ. ಓ ಸರಿ ಸರಿ. ನೋಡಿ, ಜ್ಞಾನವು ಅನುಭವ ಆದಾಗ ಅದು ಸಹಜವಾಗಿ ಖುಷಿಯಾಗಿ ಬದಲಾಗುತ್ತೆ. ಖುಷಿ ಇಲ್ಲ ಅಂದ್ರೆ ಜ್ಞಾನ ಅನ್ನೋದು ಕೇವಲ ಒಂದು ಇನ್ಫಾರ್ಮೇಷನ್ ಆಗಿ ಉಳಿದಿದೆ, ಶಕ್ತಿಯಾಗಿಲ್ಲ. ಅದಕ್ಕೇನಾ ಬಾಬಾ ಅವರನ್ನ ಬುದ್ಧು ಅಂತ ಕರೆದಿದ್ದು? ನಿಖರವಾಗಿ. ಯಾಕಂದ್ರೆ ಜ್ಞಾನದ ನಿಜವಾದ ಲಾಭವನ್ನು ಅವರು ಪಡಿತಾ ಇಲ್ಲ ಅಂತ. ಇದೇ ಉತ್ತರದಲ್ಲಿ ಬರೋ ಇನ್ನೊಂದು ಅದ್ಭುತ ಶಬ್ದ ಪಾರಸಬುದ್ಧಿ. ಪಾರಸಮಣಿ ಬಗ್ಗೆ ನಾವೆಲ್ಲ ಕಥೆಗಳಲ್ಲಿ ಕೇಳಿದೀವಿ. ಅದು ಕಬ್ಬಿಣವನ್ನ ಮುಟ್ಟಿದ್ರೆ ಚಿನ್ನ ಮಾಡುತ್ತೆ ಅಂತ. ಇಲ್ಲಿ ಪಾರಸಬುದ್ಧಿ ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಇದೊಂದು ಬಹಳ ಸುಂದರವಾದ ರೂಪಕ. ಪಾರಸಬುದ್ಧಿಯುಳ್ಳ ಆತ್ಮರು ಪಾರಸಮಣಿಯ ಹಾಗೆ ತಮ್ಮ ಸಂಪರ್ಕಕ್ಕೆ ಬರೋರನ್ನ ಪರಿವರ್ತನೆ ಮಾಡ್ತಾರೆ. ಅಂದ್ರೆ ದುಃಖಿ, ಅಶಾಂತ, ಸಾಧಾರಣ ಬುದ್ಧಿಯವರನ್ನ ತಮ್ಮ ಮಾತು, ನಡತೆ, ಶುಭ ಭಾವನೆಗಳಿಂದ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಸುಖಿ, ಶಾಂತ ಸ್ವರೂಪರನ್ನಾಗಿ ಮಾಡ್ತಾರೆ. ಕರೆಕ್ಟ್. ಇದು ಕೇವಲ ಉಪದೇಶ ಕೊಡೋದಲ್ಲ. ಅವರ ಇರುವಿಕೆಯೇ, ಅವರ ದೃಷ್ಟಿ, ವೃತ್ತಿಯೇ ಬೇರೆಯವರಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರುತ್ತೆ. ಇದು ಜ್ಞಾನದ ಅತ್ಯುನ್ನತ ಸ್ಥಿತಿ. ಅಲ್ಲಿ ನೀವು ಜ್ಞಾನವನ್ನು ಹೇಳೋದಿಲ್ಲ, ಜ್ಞಾನದ ಸ್ವರೂಪವೇ ಆಗ್ಬಿಡ್ತೀರಿ. ಹಾಗಾದ್ರೆ ಇದು ಒಂದು ದೊಡ್ಡ ಜವಾಬ್ದಾರಿಯಾಗೇ ಕಾಣಿಸುತ್ತೆ. ತಮ್ಮ ಸಂಪರ್ಕಕ್ಕೆ ಬರೋ ಎಲ್ಲರನ್ನೂ ಪರಿವರ್ತನೆ ಮಾಡಬೇಕು ಅನ್ನೋದು ಒಂದು ರೀತಿ ಹೊರೆ ಆಗಲ್ವಾ? ಅಥವಾ ಇದರಲ್ಲಿ ಅಹಂಕಾರ ಬರೋ ಸಾಧ್ಯತೆ ಇಲ್ವಾ? ನಾನು ಬೇರೆಯವರನ್ನ ಬದಲಾಯಿಸ್ತೀನಿ ಅನ್ನೋ ಭಾವನೆ. ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿಯೇ ಸೂಕ್ಷ್ಮತೆ ಇರೋದು. ನಿಜವಾದ ಪಾರಸಬುದ್ಧಿ ಇರೋರಿಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇರೋದಿಲ್ಲ. ಅದು ಅವರ ಸಹಜ ಸ್ವಭಾವ ಆಗಿರುತ್ತೆ. ಓಕೆ. ಈಗ ನೋಡಿ, ಸೂರ್ಯ ತಾನು ಬೆಳಕು ಕೊಡ್ತಾ ಇದ್ದೀನಿ ಅಂತ ಯೋಚಿಸಲ್ಲ, ಅದು ಅದರ ಧರ್ಮ. ಹೂವು ತಾನು ಸುಗಂಧ ಬೀರ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಲ್ಲ, ಅದು ಅದರ ಸಹಜ ಗುಣ. ಹೌದು ಹೌದು. ಹಾಗೆಯೇ ಜ್ಞಾನದಲ್ಲಿ ಪರಿಪಕ್ವವಾದ ಆತ್ಮ ಸಹಜವಾಗಿ, ನಿರಂತರವಾಗಿ ದೈವೀ ಗುಣಗಳ ವೈಬ್ರೇಷನ್ಸ್ ಹರಡುತ್ತಲೇ ಇರುತ್ತೆ. ಇದು ಪ್ರಯತ್ನಪೂರ್ವಕ ಸೇವೆ ಅಲ್ಲ, ಇದು ಸ್ವರೂಪದ ಮೂಲಕ ಆಗೋ ಸೇವೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ತಂದೆಯ ಪರಿಚಯ ಕೊಡದೇ ಇರಲು ಆಗುದೇ ಇಲ್ಲ ಅಂತ. ಅದು ತಡೆಯೋಕಾಗದ ಒಂದು ಸಹಜ ಪ್ರಕ್ರಿಯೆ. ಅದ್ಭುತವಾದ ಸ್ಪಷ್ಟನೆ. ಈ ತಿಳುವಳಿಕೆಯೇ ನಮ್ಮ ಜ್ಞಾನದ ಯಾತ್ರೆಯ ಅಡಿಪಾಯ. ಇನ್ನು ಮುರಳಿಯ ಮೊದಲನೇ ಮುಖ್ಯ ಅಂಶಕ್ಕೆ ಬರೋಣ. ಬಾಬಾ ಪದೇ ಪದೇ ಹೇಳೋ ಒಂದು ಮಾತು ದೇಹಿ ಅಭಿಮಾನಿಯಾಗಿರಿ. ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಚೈತನ್ಯ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇರಿ. ಈ ಒಂದೇ ಅಭ್ಯಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವ? ಯಾಕಂದ್ರೆ ನಮ್ಮೆಲ್ಲ ದುಃಖ, ಅಶಾಂತಿ, ವಿಕಾರಗಳಿಗೆ ಮೂಲ ಕಾರಣವೇ ದೇಹಭಾನ. ಅಂದ್ರೆ ನಾನು ದೇಹ ಅಂತ ತಿಳ್ಕೊಳ್ಳೋದು.
ಯಾವಾಗ ನಾವು ನಮ್ಮನ್ನ ದೇಹ ಅಂತ ಅನ್ಕೋತೀವೋ ಆಗ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಮ್ಮದಾಗುತ್ತೆ. ಅದರ ಹೆಸರು, ರೂಪ, ಧರ್ಮ, ಜಾತಿ ಎಲ್ಲವೂ ಸಂಬಂಧಗಳು ಮತ್ತೆ ಮುಖ್ಯವಾಗಿ ದೇಹದ ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲವೂ ನಮ್ಮನ್ನ ಪತಿತರನ್ನಾಗಿ ಮಾಡುತ್ತೆ. ಅಂದ್ರೆ ಆತ್ಮಿಕವಾಗಿ ಕೆಳಗೆ ಬೀಳಿಸುತ್ತೆ. ಪತಿತ ಈ ಶಬ್ದವನ್ನು ಇಲ್ಲಿ ಬಳಸಲಾಗಿದೆ. ಹಾಗೆಯೇ ಭಗವಂತನನ್ನ ಪತಿತ ಪಾವನ ಅಂತ ಕರೀತಾರೆ. ಅಂದ್ರೆ ಪತಿತರನ್ನೂ ಪಾವನಗೊಳಿಸುವವನು. ಈ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಪತಿತ ಅಂದ್ರೆ ಆತ್ಮಿಕವಾಗಿ ಮಲಿನಗೊಂಡ, ತನ್ನ ಮೂಲ ಸ್ವರೂಪವಾದ ಶಾಂತಿ, ಪವಿತ್ರತೆಯನ್ನ ಕಳ್ಕೊಂಡ ಸ್ಥಿತಿ. ಇಡೀ ಜಗತ್ತು ಈಗ ಆ ಸ್ಥಿತಿಯಲ್ಲಿದೆ. ಅದಕ್ಕೆ ಎಲ್ಲರೂ ದುಃಖ, ಅಶಾಂತಿಯಲ್ಲಿದ್ದಾರೆ. ಪಾವನ ಅಂದ್ರೆ ಸಂಪೂರ್ಣ ಪವಿತ್ರ, ನಿರ್ವಿಕಾರಿ ಸ್ಥಿತಿ. ಸೊ ಪತಿತ ಪಾವನ ಅಂದ್ರೆ ಆ ಮಲಿನಗೊಂಡ ಆತ್ಮನನ್ನ ಮತ್ತೆ ಪವಿತ್ರರನ್ನಾಗಿ ಮಾಡೋನೇ ಪರಮಾತ್ಮ. ಹಾಗಾದ್ರೆ ನಾವು ನಮ್ಮನ್ನ ದೇಹಿ ಅಭಿಮಾನಿ ಅಂದ್ರೆ ಆತ್ಮ ಅಂತ ತಿಳಿದಾಗ ಮಾತ್ರ ಆ ಪತಿತ ಪಾವನ ತಂದೆಯ ಜೊತೆ ನಮ್ಮ ಬುದ್ಧಿಯೋಗವನ್ನ ಜೋಡಿಸೋಕೆ ಸಾಧ್ಯ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಆತ್ಮನೇ ಪತಿತನಾಗೋದು, ಆತ್ಮನೇ ಪಾವನನಾಗೋದು. ದೇಹ ಕೇವಲ ಒಂದು ಇನ್ಸ್ಟ್ರುಮೆಂಟ್. ಈ ಆತ್ಮಿಕ ಸ್ಮೃತಿಯೇ ಪಾವನರಾಗೋ ದಾರಿಯ ಮೊದಲ ಹೆಜ್ಜೆ. ಹಾಗಾದ್ರೆ ನಾವು ಪತಿತ ಪ್ರಪಂಚದಲ್ಲಿದ್ದೇವೆ ಅಂತ ಒಪ್ಕೊಂಡ್ರೆ ಒಂದು ಪಾವನ ಪ್ರಪಂಚವೂ ಇರ್ಲೇಬೇಕಲ್ವಾ? ನಿಖರವಾಗಿ. ಅದೇ ಸತ್ಯುಗ ಅಥವಾ ಸ್ವರ್ಗ. ಜ್ಞಾನದ ತರ್ಕವೇ ಅದು. ರಾತ್ರಿ ಇದೆ ಅಂದ್ರೆ ಹಗಲು ಇರಲೇಬೇಕು, ದುಃಖವಿದೆ ಅಂದ್ರೆ ಸುಖವೂ ಇರಲೇಬೇಕು. ಹೌದು. ಹಾಗೆಯೇ ಈ ಪತಿತ ಕಲಿಯುಗದ ಪ್ರಪಂಚ ಇದೆ ಅಂದ್ರೆ ಒಂದು ಸಂಪೂರ್ಣ ಪಾವನ ಸತ್ಯಯುಗದ ಪ್ರಪಂಚವೂ ಇದ್ದೇ ಇತ್ತು ಮತ್ತು ಮತ್ತೆ ಬರ್ಲಿದೆ. ಆ ಪಾವನ ಪ್ರಪಂಚಕ್ಕೆ ಹೋಗೋಕೆ ನಾವೂ ಪಾವನರಾಗ್ಬೇಕು. ಆ ದಾರಿಯನ್ನ ತಿಳಿಸೋಕೆ ತಂದೆಯೇ ಬಂದಿದ್ದಾರೆ. ಈ ಆತ್ಮಿಕ ಸ್ಮೃತಿಯ ಅಭ್ಯಾಸದಿಂದ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ಇದು ನಮ್ಮನ್ನು ಮುರಳಿಯ 2ನೇ ಅಂಶಕ್ಕೆ ಕರ್ಕೊಂಡು ಹೋಗುತ್ತೆ. ಬಾಬಾ ಹೇಳ್ತಾರೆ, ಈಗ ನಿಮಗೆ ತಂದೆಯೂ ತಿಳಿಸುತ್ತಾರೆ, ಆದ್ರಿಂದ ನೀವು ಎಷ್ಟೊಂದು ರಿಫ್ರೆಶ್ ಆಗ್ತೀರಿ. ನಾವೆಲ್ಲ ರಿಫ್ರೆಶ್ ಅನ್ನೋ ಪದವನ್ನ ದಿನನಿತ್ಯ ಬಳಸ್ತೀವಿ. ಹೌದು, ಒಂದು ಕಾಫಿ ಕುಡ್ದಾಗ ಅಥವಾ ಸಣ್ಣ ಪ್ರವಾಸ ಹೋದಾಗ. ಆದ್ರೆ ಇಲ್ಲಿ ಬಾಬಾ ಹೇಳೋ ರಿಫ್ರೆಶ್ಮೆಂಟ್ ಇದಕ್ಕಿಂತ ಹೇಗೆ ಬೇರೆ? ಇಲ್ಲಿ ಹೇಳೋ ರಿಫ್ರೆಶ್ಮೆಂಟ್ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ಇದೆಯಲ್ಲ, ಅದು 63 ಜನ್ಮಗಳಿಂದ ಅಂದ್ರೆ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಪಾತ್ರ ಮಾಡಿ ಸಂಪೂರ್ಣವಾಗಿ ಧಣಿದು ಹೋಗಿದೆ. ಶಕ್ತಿ ಕಳ್ಕೊಂಡು ದುಃಖ, ಚಿಂತೆ, ಭಯದ ಭಾರದಿಂದ ಬಳಲಿದೆ. ಈಗ ಪರಮಪಿತ ಪರಮಾತ್ಮನು ಬಂದು, ಮಕ್ಕಳೇ, ನೀವು ದೇಹ ಅಲ್ಲ, ನೀವು ಶಕ್ತಿಶಾಲಿ ಶಾಂತಿ ಸ್ವರೂಪ ಆತ್ಮರು ಅಂತ ಜ್ಞಾನ ಕೊಟ್ಟಾಗ ಆತ್ಮಕ್ಕೆ ತನ್ನ ನಿಜವಾದ ಪರಿಚಯ ಸಿಗುತ್ತೆ. ಆ ಜ್ಞಾನ ಮತ್ತು ತಂದೆಯ ನೆನಪಿನಿಂದ ಆತ್ಮಕ್ಕೆ ಕಳೆದೋದ ಶಕ್ತಿ ಅದು ಮತ್ತೆ ಸಿಗೋಕೆ ಶುರುವಾಗುತ್ತೆ. ಇದೇ ನಿಜವಾದ ಆತ್ಮಿಕ ರಿಫ್ರೆಶ್ಮೆಂಟ್. ಇದರ ಜೊತೆಗೆ ವಿಶ್ರಾಂತಿ ಅನ್ನೋ ಪದವನ್ನೂ ಬಳಸಿದ್ದಾರೆ. ಬಂದು ರಿಫ್ರೆಶ್ ಆಗಿ ಮತ್ತು ವಿಶ್ರಾಂತಿಯನ್ನು ಪಡೆಯಿರಿ ಅಂತ ಕರೀತಾರೆ. ನಮ್ಮ ದೈನಂದಿನ ಜೀವನದಲ್ಲಿ ವಿಶ್ರಾಂತಿ ಅಂದ್ರೆ ನಿದ್ದೆ ಮಾಡೋದು ಅಥವಾ ಏನು ಕೆಲಸ ಮಾಡದೇ ಇರೋದು. ಇಲ್ಲಿ ಆಧ್ಯಾತ್ಮಿಕ ವಿಶ್ರಾಂತಿಯ ಅರ್ಥವೇನು? ಇದು ತುಂಬಾ ಒಳ್ಳೆ ಪ್ರಶ್ನೆ. ಇಲ್ಲಿ ವಿಶ್ರಾಂತಿ ಅಂದ್ರೆ ದೇಹದ ಆಯಾಸ ನೀಗಿಸ್ಕೊಳ್ಳೋದಲ್ಲ. ಇದು ಮನಸ್ಸಿನ ಮತ್ತು ಬುದ್ಧಿಯ ಓಟವನ್ನ ನಿಲ್ಲಿಸಿ ಆತ್ಮದ ಮೂಲ ಸ್ವರೂಪವಾದ ಶಾಂತಿಯಲ್ಲಿ ನೆಲೆನಿಲ್ಲೋದು. ಓ, ಆತ್ಮದ ಸ್ವಧರ್ಮವೇ ಶಾಂತಿ. ಕರೆಕ್ಟ್. ಪರಮಾತ್ಮನು ಶಾಂತಿಯ ಸಾಗರ. ನಾವು ಆ ತಂದೆಯನ್ನ ನೆನಪು ಮಾಡಿದಾಗ ಅವರ ಶಾಂತಿಯ ಕಿರಣಗಳು ನಮ್ಮ ಆತ್ಮದ ಮೇಲೆ ಬೀಳುತ್ತೆ. ಆಗ ಸಾವಿರಾರು ವರ್ಷಗಳ ಅಶಾಂತಿಯ ದಣಿವು ದೂರ ಆಗೋತ್ತೆ. ಇದೇ ನಿಜವಾದ ವಿಶ್ರಾಂತಿ. ಯಾವುದೇ ಯೋಚನೆಗಳಿಲ್ದ, ಚಿಂತೆಗಳಿಲ್ದ, ಸಂಪೂರ್ಣ ನಿಶ್ಚಿಂತ ಸ್ಥಿತಿ. ಅಂದ್ರೆ ಈ ಸಂಗಮ ಯುಗದಲ್ಲಿ, ಈ ಸಮಯದಲ್ಲಿ ನಾವು ಪುರುಷಾರ್ಥದಿಂದ ಪಡೆಯೋ ಈ ರಿಫ್ರೆಶ್ಮೆಂಟ್ ಮತ್ತೆ ವಿಶ್ರಾಂತಿ ಇದೆಯಲ್ಲ, ಹೌದು, ಅದು ಭವಿಷ್ಯದ ಸತ್ಯಯುಗದಲ್ಲಿ ನಮ್ಮ ಸಹಜ ಜೀವನ ಶೈಲಿಯಾಗತ್ತೆ. ಹೌದು. ಅದಕ್ಕೇನ ಸತ್ಯಯುಗವನ್ನ ವಿಶ್ರಾಮಪುರಿ ಅಂತ ಕರೆಯೋದು? ನಿಖರವಾಗಿ. ಅಲ್ಲಿ ದಣಿವು, ದುಃಖ, ಚಿಂತೆ ಅನ್ನೋ ಮಾತಿಗೆ ಜಾಗ ಇಲ್ಲ. ಅಲ್ಲಿ ಜೀವನವೇ ಒಂದು ಸುಂದರವಾದ ಲೀಲೆ. ಇಲ್ಲಿ ನಾವು ಮಾಡೋ ಅಭ್ಯಾಸವೇ ಅಲ್ಲಿ ನಮ್ಮ ಸಂಸ್ಕಾರ ಆಗುತ್ತೆ. ಇಲ್ಲಿ ನಾವು ತಂದೆಯ ನೆನಪಿನಿಂದ ಶಾಂತಿಯನ್ನು ಅನುಭವಿಸಿದ್ರೆ ಅಲ್ಲಿ ಶಾಂತಿಯೇ ನಮ್ಮ ಸಹಜ ಸ್ವರೂಪ ಆಗಿರುತ್ತೆ. ಇಲ್ಲಿಯ ಪುರುಷಾರ್ಥ, ಅಲ್ಲಿಯ ಪ್ರಾಪ್ತಿ. ಇದು ನಮ್ಮನ್ನ ನಮ್ಮ ಪರಿವರ್ತನೆಯ ಪ್ರಕ್ರಿಯೆಯ ಕಡೆಗೆ, ಅಂದ್ರೆ ಮುರಳಿಯ 3ನೇ ಮುಖ್ಯ ಅಂಶಕ್ಕೆ ತರುತ್ತೆ. ಬಾಬಾ ಹೇಳ್ತಾರೆ, ನೆನಪು ಮಾಡುವುದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಸತೋಪ್ರಧಾನರಾಗುವುದಕ್ಕಾಗಿಯೇ ನೀವಿಲ್ಲಿಗೆ ಬರುತ್ತೀರಿ.
ತಮೋಪ್ರಧಾನ ಮತ್ತು ಸತೋಪ್ರಧಾನ ಈ ಶಬ್ದಗಳ ಅರ್ಥವೇನು? ಇವು ಆತ್ಮದ ಸ್ಥಿತಿಯನ್ನ ವಿವರಿಸೋ ಶಬ್ದಗಳು. ಸತೋಪ್ರಧಾನ ಅಂದ್ರೆ ಆತ್ಮವು ತನ್ನ ಅತ್ಯುತ್ತಮ 100% ಪವಿತ್ರ, ಶುದ್ಧ, ಶಕ್ತಿಶಾಲಿ ಸ್ಥಿತಿಯಲ್ಲಿರೋದು, ದೈವಿ ಗುಣಗಳಿಂದ ತುಂಬಿರೋದು. ಸತ್ಯಯುಗದ ಆರಂಭದಲ್ಲಿ ಎಲ್ಲ ಆತ್ಮರು ಈ ಸ್ಥಿತಿಯಲ್ಲಿರ್ತಾರೆ. 24 ಕ್ಯಾರೆಟ್ ಚಿನ್ನ ಇದ್ದ ಹಾಗೆ. ಹೌದು, ಪರ್ಫೆಕ್ಟ್. ನಂತರ ಜನ್ಮಗಳನ್ನ ತಗೊಳ್ತಾ ಆತ್ಮದ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಕಲಿಯುಗದ ಕೊನೆಯಲ್ಲಿ ಆತ್ಮ ಸಂಪೂರ್ಣವಾಗಿ ಶಕ್ತಿಹೀನವಾಗಿ ವಿಕಾರಗಳಿಂದ ತುಂಬಿ ಮಲಿನ ಆಗಿರುತ್ತೆ. ಈ ಸ್ಥಿತಿಯನ್ನೇ ತಮೋಪ್ರಧಾನ ಅಂತ ಕರೆಯೋದು. ಕಬ್ಬಿಣಕ್ಕೆ ತುಕ್ಕು ಹಿಡಿದ ಹಾಗೆ. ಓಹೋ, ಹಾಗಾದ್ರೆ ನಮ್ಮ ಈ ಆಧ್ಯಾತ್ಮಿಕ ಜ್ಞಾನದ ಮತ್ತು ಯೋಗದ ಸಂಪೂರ್ಣ ಉದ್ದೇಶವೇ ಈ ತುಕ್ಕು ಹಿಡಿದ ತಮೋಪ್ರಧಾನ ಸ್ಥಿತಿಯಿಂದ ಮತ್ತೆ 24 ಕ್ಯಾರೆಟ್ ಚಿನ್ನದಂತಹ ಸತೋಪ್ರಧಾನ ಸ್ಥಿತಿಗೆ ವಾಪಸ್ ಹೋಗೋದು. ನಿಖರವಾಗಿ ಇದೇ ನಮ್ಮ ಯಾತ್ರೆಯ ಗುರಿ. ಇದಕ್ಕಾಗೇ ನಾವಿಲ್ಲಿಗೆ ಬಂದಿರೋದು. ಮತ್ತು ಈ ಪರಿವರ್ತನೆಗೆ ಬಾಬಾ ಕೊಡೋ ವಿಧಾನ ಇದೆಯಲ್ಲ, ಅದು ಅತ್ಯಂತ ಸರಳ, ಆದ್ರೆ ಅಷ್ಟೇ ಶಕ್ತಿಶಾಲಿ. ಆ ವಿಧಾನ ಯಾವುದು ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ. ಬಾಬಾ ಹೇಳ್ತಾರೆ, ತಂದೆಯನ್ನ ನೆನಪು ಮಾಡಿ. ಇದು ಕೇಳೋಕೆ ತುಂಬಾ ಸರಳವಾಗಿದೆ. ಕೇವಲ ನೆನಪು ಮಾಡೋದ್ರಿಂದ ಇಷ್ಟೊಂದು ದೊಡ್ಡ ಪರಿವರ್ತನೆ ಅಂದ್ರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗೋದು ಹೇಗೆ ಸಾಧ್ಯ? ಇದರ ಹಿಂದಿನ ಸೈನ್ಸ್ ಏನು? ಇದು ಒಂದು ಸ್ಪಿರಿಚುವಲ್ ಸೈನ್ಸ್. ನೋಡಿ, ನಾವು ಯಾರನ್ನ ನೆನಪು ಮಾಡ್ತೀವೋ ಅವರ ಗುಣಗಳು ನಮ್ಮಲ್ಲಿ ಬರುತ್ತೆ. ಇಲ್ಲಿ ನಾವು ನೆನಪು ಮಾಡ್ತಾ ಇರೋದು ಸರ್ವಶಕ್ತಿವಂತ, ಜ್ಞಾನಸಾಗರ, ಪವಿತ್ರತೆಯ ಸಾಗರನಾದ ಪರಮಾತ್ಮನನ್ನ. ಆತನನ್ನ ನೆನಪು ಮಾಡೋದು ಅಂದ್ರೆ ನಮ್ಮ ಬುದ್ಧಿಯೋಗವನ್ನ ಆತನ ಜೊತೆ ಕನೆಕ್ಟ್ ಮಾಡೋದು. ಹೀಗೆ ಮಾಡಿದಾಗ ಆತನು ಒಂದು ದಿವ್ಯ ಪವರ್ ಹೌಸ್ ತರ ಮತ್ತು ನಾವು ಬ್ಯಾಟರಿ ತರ. ಓಕೆ. ಆತನಿಂದ ಶಕ್ತಿ ನಮ್ಮ ಆತ್ಮದಲ್ಲಿ ತುಂಬಿಕೊಳ್ಳುತ್ತೆ. ಈ ಶಕ್ತಿಯೇ ನಮ್ಮಲ್ಲಿರೋ ವಿಕಾರಗಳೆಂಬ ತುಕ್ಕನ್ನು ಅಂದ್ರೆ ಪಾಪಕರ್ಮಗಳನ್ನು ಸುಟ್ಟಾಕತ್ತೆ. ಅದಕ್ಕೆ ಯೋಗವನ್ನ ಯೋಗಾಗ್ನಿ ಎಂತಾನೂ ಕರೀತಾರೆ. ನೆನಪಿನ ಶಕ್ತಿಯಿಂದ ಆತ್ಮ ಮತ್ತೆ ಶುದ್ಧವಾಗಿ ಸತೋಪ್ರಧಾನವಾಗತ್ತೆ. ಇದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸ್ತಾರೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ತಂದೆಯ ನೆನಪಿನಿಂದ ಶುದ್ಧಿಯಾಗ್ತೀವಿ, ಸರಿ. ಹಾಗಾದ್ರೆ ಆಸ್ತಿಯನ್ನ ನೆನಪು ಮಾಡೋದ್ರ ಮಹತ್ವ ಏನು? ಆಸ್ತಿ ಅಂದ್ರೆ ತಂದೆಯಿಂದ ನಮಗೆ ಸಿಗೋ 21 ಜನ್ಮಗಳ ಸ್ವರ್ಗದ ರಾಜ್ಯಭಾಗ್ಯ, ಸತ್ಯಯುಗ ಮತ್ತು ತ್ರೇತಾಯುಗದ ಸಂಪೂರ್ಣ ಸುಖ ಶಾಂತಿ ಸಮೃದ್ಧಿ. ಓ, ಆ ಪ್ರಾಪ್ತಿ. ಹೌದು. ತಂದೆಯ ನೆನಪು ನಮ್ಮನ್ನ ಪಾವನಗೊಳಿಸಿದ್ರೆ, ಆಸ್ತಿಯ ನೆನಪು ನಮ್ಮಲ್ಲಿ ಅಪಾರ ಖುಷಿ ಮತ್ತು ಉತ್ಸಾಹವನ್ನ ತುಂಬುತ್ತೆ. ನಮ್ಮ ಗುರಿ ಏನು, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸ್ಪಷ್ಟವಾದಾಗ ಪುರುಷಾರ್ಥ ಮಾಡಕ್ಕೆ ಹುಮ್ಮಸ್ಸು ಬರುತ್ತಲ್ವಾ? ನಿಜ, ಕಷ್ಟಗಳು ಕಷ್ಟ ಅಂತ ಅನ್ಸಲ್ಲ. ಕರೆಕ್ಟ್. ಸೊ ತಂದೆಯ ನೆನಪಿನಿಂದ ಶಕ್ತಿ ಮತ್ತು ಆಸ್ತಿಯ ನೆನಪಿನಿಂದ ಖುಷಿ, ಈ ಎರಡೂ ಸೇರಿದಾಗ ನಮ್ಮ ಪರಿವರ್ತನೆಯ ಯಾತ್ರೆ ಸಹಜ ಮತ್ತು ಸುಲಭವಾಗುತ್ತೆ. ತಂದೆ ಮತ್ತು ಆಸ್ತಿ ಎನ್ನು ನೆನಪು ಮಾಡಿ, ಈ ಎರಡೂ ಶಬ್ದಗಳಲ್ಲಿ ಇಡೀ ಜ್ಞಾನದ ಸಾರ ಇದೆ. ಇದನ್ನ ಜಗತ್ತಿನ ಪ್ರತಿಯೊಂದು ಆತ್ಮಕ್ಕೂ ತಿಳಿಸೋದು ನಮ್ಮ ಕರ್ತವ್ಯ. ಆಗ ಅವರೂ ಕೂಡ ನಮ್ಮ ಹಾಗೆ ರಿಫ್ರೆಶ್ ಆಗ್ತಾರೆ ಮತ್ತು ತಮ್ಮ ನಿಜವಾದ ತಂದೆ ಆಸ್ತಿಯನ್ನ ಕಂಡುಕೊಳ್ತಾರೆ. ಅಣ್ಣಂದಿರೆ, ಅಕ್ಕಂದಿರೆ, ಇಲ್ಲಿವರೆಗೆ ನಾವು ಮುರಳಿಯ ಸಾರ ಮತ್ತು ಮೊದಲ 3 ವಿಷಯಗಳನ್ನು ತಿಳಿದೆವು. ಸರಿ, ಹಾಗಾದ್ರೆ 4ನೇ ಮುಖ್ಯಾಂಶ ಹೀಗಿದೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಮನುಷ್ಯರೇ ಮನುಷ್ಯರಾಗಿದ್ದಾರೆ. ಸತ್ಯಯುಗದಲ್ಲಿ ದೇವತೆಗಳಿರುತ್ತಾರೆ. ಅದಕ್ಕೆ ದೈವಿ ಪ್ರಪಂಚ, ಇದಕ್ಕೆ ಮಾನವ ಜಗತ್ತೆಂದು ಹೇಳಲಾಗುತ್ತದೆ. ದೈವಿ ಜಗತ್ತಿಗೆ ದಿನವೆಂದು, ಮಾನವ ಜಗತ್ತಿಗೆ ರಾತ್ರಿಯೆಂದು ಹೇಳಲಾಗುತ್ತದೆ. ಪ್ರಕಾಶಕ್ಕೆ ದಿನವೆಂದು ಹೇಳಲಾಗುವುದು, ಅಜ್ಞಾನ ಅಂಧಕಾರಕ್ಕೆ ರಾತ್ರಿಯೆಂದು ಹೇಳಲಾಗುತ್ತದೆ. ಈ ದಿನ ರಾತ್ರಿಯ ಹೋಲಿಕೆ ಇದೆಯಲ್ಲ, ಅದು ತುಂಬಾ ಆಳವಾದದ್ದು. ಹೌದು. ಇದು ಕೇವಲ ಒಂದು ಯುಗದ ಬದಲಾವಣೆ ಅಲ್ಲ ಅಲ್ವಾ? ಅಲ್ಲವೇ ಅಲ್ಲ. ಇದು ನಮ್ಮ ಪ್ರಜ್ಞೆಯ ಸ್ಥಿತಿಯ ಬಗ್ಗೆ ಹೇಳ್ತಿದೆ. ಹೇಗೆ ಅಂದ್ರೆ? ಮಾನವ ಜಗತ್ತು ಅಂದ್ರೆ ನಾವು ಕೇವಲ ನಮ್ಮ 5 ಇಂದ್ರಿಯಗಳು, ನಮ್ಮ ದೇಹ, ನಮ್ಮ ಸಂಬಂಧಗಳು, ನಮ್ಮ ಸಮಸ್ಯೆಗಳು, ಹೌದು, ಇಷ್ಟರಲ್ಲೇ ಬದುಕುತ್ತಿದ್ದೇವೆ. ಇದೇ ರಾತ್ರಿ ಅಥವಾ ಅಜ್ಞಾನದ ಅಂಧಕಾರ ಅಲ್ವಾ? ಖಂಡಿತ, ನೀವು ಹೇಳಿದ್ದು ಸರಿ. ರಾತ್ರಿ ಅಂದ್ರೆ ಎಲ್ಲವೂ ಅಸ್ಪಷ್ಟ. ನಾನು ಯಾರು? ನಾನು ಇಲ್ಲಿಗೆ ಯಾಕೆ ಬಂದಿದ್ದೇನೆ? ನನ್ನ ಜೀವನದ ಉದ್ದೇಶವೇನು? ಈ ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ. ನಾವು ಕತ್ತಲಲ್ಲಿ ತಡುಮಾಡ್ತಾ ಇರೋ ಹಾಗೆ. ಅದಕ್ಕೆ ಬಾಬಾ ರಾವಣ ರಾಜ್ಯ ಅಂತಾರೆ. ಅಂದ್ರೆ ವಿಕಾರಗಳ ಆಳ್ವಿಕೆಯಲ್ಲಿರುವ ಜಗತ್ತು. ಆದರೆ ದೈವಿ ಪ್ರಪಂಚ ಅಥವಾ ದಿನ ಅಂದ್ರೆ ಎಲ್ಲವೂ ಸ್ಪಷ್ಟ. ಹೌದು. ಅಲ್ಲಿ ಆತ್ಮಕ್ಕೆ ತನ್ನ ನಿಜ ಸ್ವರೂಪದ ಅರಿವಿರುತ್ತೆ. ನಾನೊಬ್ಬ ಪವಿತ್ರ, ಶಾಂತ ಸ್ವರೂಪ ಆತ್ಮ,
ಪರಮಾತ್ಮನ ಮಗು ಅನ್ನೋ ಜ್ಞಾನದ ಪ್ರಕಾಶ ಇರುತ್ತೆ. ಆ ಪ್ರಕಾಶ. ಹಾಗಾಗಿ ಅಲ್ಲಿ ಗೊಂದಲವಿಲ್ಲ, ದುಃಖವಿಲ್ಲ. ಹೌದು. ಹಾಗಾದ್ರೆ ಜ್ಞಾನದ ದಿನವನ್ನು ತರೋದು ಅಂದ್ರೆ ನಮ್ಮೊಳಗಿನ ಅಂಧಕಾರವನ್ನ ಹೋಗಲಾಡಿಸಿ ನಮ್ಮ ಆತ್ಮದ ಸ್ಮೃತಿಯ ಬೆಳಕನ್ನ ಬೆಳಗಿಸೋದು. ಇದು ಕೇವಲ ಯುಗ ಪರಿವರ್ತನೆಯಲ್ಲ. ಅಲ್ಲ, ನಮ್ಮ ವೈಯಕ್ತಿಕ ಪರಿವರ್ತನೆ ಕೂಡ. ಹೌದು. ಈಗಿನ ನಮ್ಮ ಪುರುಷಾರ್ಥವೇ ಆ ದಿನವನ್ನ ತರಲು ಕಾರಣ ಆಗತ್ತೆ. ಈ ದೃಷ್ಟಿಕೋನ ಇಟ್ಕೊಂಡ್ರೆ ನಮ್ಮ ಪ್ರತಿಯೊಂದು ದಿನದ ಸಣ್ಣ ಸಣ್ಣ ನಿರ್ಧಾರಗಳಿಗೂ ಒಂದು ಮಹತ್ವ ಸಿಗುತ್ತೆ. ಖಂಡಿತ. ಈ ಅರಿವಿನಿಂದಲೇ ನಾವು ದೇವತೆಯಾಗುವ ಪಯಣವನ್ನ ಶುರು ಮಾಡೋದು. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಪಾಯಿಂಟ್ ಕೂಡ ಇದೆ, ಭಾರತದ ಮೂಲ ಸ್ವರೂಪದ ಬಗ್ಗೆ. ಓ ಹೌದು. ನಾನು 5ನೇ ಅಂಶವನ್ನ ಓದುತ್ತೇನೆ. ಓದಿ. ವಾಸ್ತವದಲ್ಲಿ ಭಾರತಕ್ಕೆ ಫರಿಸ್ತಾನವೆಂದು ಹೇಳುತ್ತಿದ್ದರು. ಈ ಲಕ್ಷ್ಮೀನಾರಾಯಣರು ಪರಿಸ್ಥಾನದ ಮಾಲೀಕರಲ್ಲವೇ? ಎಷ್ಟೊಂದು ಶೋಭಾಯಮಾನವಾಗಿದ್ದಾರೆ. ಸತೋಪ್ರಧಾನರಲ್ಲವೇ? ಸ್ವಾಭಾವಿಕ ಸೌಂದರ್ಯವಿತ್ತು. ಆತ್ಮವೂ ಸಹ ಹೊಳೆಯುತ್ತಿರುತ್ತಿರುತ್ತದೆ. ಕೃಷ್ಣನ ಜನ್ಮವು ಹೇಗಾಗುತ್ತದೆ ಎಂದು ಮಕ್ಕಳಿಗೆ ತೋರಿಸಲಾಗಿತ್ತು. ಫರಿಸ್ತಾನ ಈ ಪದ ಕೇಳಿದ ತಕ್ಷಣ ಒಂಥರ ದೈವಿ ಅನುಭವ ಆಗುತ್ತೆ. ಹೌದು. ಇವತ್ತಿನ ಜಗತ್ನಲ್ಲಿ ನಾವು ಸೌಂದರ್ಯ ಅಂದ್ರೆ ಏನು ಅನ್ಕೊಂಡಿದ್ವಿ? ಬಾಹ್ಯ ನೋಟ, ಮೇಕಪ್, ಫಿಲ್ಟರ್ಗಳು. ಅದಕ್ಕೆ ಸೀಮಿತಗೊಳಿಸಿದ್ದೇವೆ. ಹೌದು. ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋದು ಸ್ವಾಭಾವಿಕ ಸೌಂದರ್ಯದ ಬಗ್ಗೆ, ಸತೋಪ್ರಧಾನ ಸ್ಥಿತಿಯಿಂದ ಬರೋ ಸೌಂದರ್ಯ. ಹೌದು. ಆಕ್ಚುಲಿ ಈ ಸತೋಪ್ರಧಾನ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸಬಹುದಾ, ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುವಾಗೆ? ಖಂಡಿತ. ಇದನ್ನ ಒಂದು ಮೊಬೈಲ್ ಬ್ಯಾಟರಿಗೆ ಹೋಲಿಸಬಹುದು. ಓ ಸರಿ. ಸತೋಪ್ರಧಾನ ಅಂದ್ರೆ ಆತ್ಮ 100% ಚಾರ್ಜ್ ಆಗಿರೋ ಸ್ಥಿತಿ. ಫುಲ್ ಚಾರ್ಜ್. ಫುಲ್ ಚಾರ್ಜ್. ತನ್ನ ಮೂಲ ಗುಣಗಳಾದ ಶಾಂತಿ, ಪವಿತ್ರತೆ, ಪ್ರೀತಿ, ಆನಂದ, ಜ್ಞಾನ, ಶಕ್ತಿ ಇವುಗಳಿಂದ ಸಂಪೂರ್ಣವಾಗಿ ತುಂಬಿರುತ್ತೆ. ಆ ಆಂತರಿಕ ಶಕ್ತಿ ಮತ್ತು ಶುದ್ಧತೆಯೇ ಅವರ ಮುಖದಲ್ಲಿ, ನಡತೆಯಲ್ಲಿ ಒಂದು ದೈವೀ ಸೌಂದರ್ಯವಾಗಿ ಹೊಳೆಯುತ್ತಿತ್ತು. ಅದು ಕೃತಕವಾಗಿ ಹಚ್ಚಿದ್ದಲ್ಲ. ಖಂಡಿತ ಅಲ್ಲ. ಇವತ್ತು ನಮ್ಮ ಆತ್ಮದ ಬ್ಯಾಟ್ರಿ ಆಲ್ಮೋಸ್ಟ್ 1%ಗೆ ಇಳಿದು ಹೋಗಿದೆ. ಹೌದು. ಅದಕ್ಕೆ ನಾವು ಖುಷಿ, ಶಾಂತಿಗಾಗಿ ಹೊರಗೆ ಹುಡುಕ್ತಾ ಇರ್ತೀವಿ. ಕರೆಕ್ಟ್. ಲಕ್ಷ್ಮೀನಾರಾಯಣರ ಸೌಂದರ್ಯ ಅವರ ಆತ್ಮದ ಚಾರ್ಜ್ನಿಂದ ಬಂದಿದ್ದು. ವಾವ್, ಎಷ್ಟು ಸುಲಭವಾಗಿ ಅರ್ಥ ಆಯ್ತು. ಆತ್ಮವೂ ಸಹ ಹೊಳೆಯುತ್ತಿರುತ್ತದೆ ಅನ್ನೋ ವಾಕ್ಯದ ಅರ್ಥ ಈಗ ಸ್ಪಷ್ಟವಾಯಿತು. ಹೌದು. ಅದು ಕಣ್ಣಿಗೆ ಕಾಣೋ ಬೆಳಕಲ್ಲ, ಅಲ್ಲ, ಆದರೆ ಅನುಭವಕ್ಕೆ ಬರುವ ಒಂದು ಆಕರ್ಷಣೆ, ಒಂದು ದೈವೀ ಪ್ರಭೆ. ನಿಜ. ಇವತ್ತು ನಾವು ಸೌಂದರ್ಯಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ನಿಜವಾದ ಸೌಂದರ್ಯ ನಮ್ಮೊಳಗೆ, ನಮ್ಮ ಆತ್ಮವನ್ನ ಶುದ್ಧ ಮಾಡಿಕೊಳ್ಳೋದ್ರಲ್ಲಿದೆ ಅನ್ನೋದು ಎಷ್ಟು ದೊಡ್ಡ ಸತ್ಯ ಅಲ್ವಾ? ಹೌದು. ಇನ್ನು ಕೃಷ್ಣನ ಜನ್ಮದ ಬಗ್ಗೆ ಹೇಳಿರೋದು ಆ ಜನ್ಮದ ಪವಿತ್ರತೆಯನ್ನ ಸೂಚಿಸುತ್ತೆ. ಅಂದ್ರೆ ಅದು ವಿಕಾರದಿಂದ ಆದ ಜನ್ಮ ಅಲ್ಲ, ಯೋಗ ಬಲದಿಂದ ಆದ ಸಂಪೂರ್ಣ ನಿರ್ವಿಕಾರಿ ಜನ್ಮ. ಆ ಶುದ್ಧತೆಯೇ ದೈವಿ ಜಗತ್ತಿನ ಅಡಿಪಾಯ. ಸರಿ ಸರಿ. ಆ ಶುದ್ಧತೆಯಿಂದ ಪ್ರಯಾಣ ಆರಂಭಿಸಿದ ಆತ್ಮ ಈ ಜಗತ್ತಿನ ಭವಸಾಗರದಲ್ಲಿ ಸಿಕ್ಕಾಕೊಂಡಿದೆ. ಇಲ್ಲಿಂದ ನಮ್ಮನ್ನ ಯಾರು ಪಾರು ಮಾಡ್ತಾರೆ? ಇದಕ್ಕೆ 6ನೇ ಅಂಶ ಉತ್ತರ ಕೊಡುತ್ತೆ. ಇದು ತುಂಬಾ ಸುಂದರವಾದ ರೂಪಕ. ಹೌದು. ಅಂಬಿಗನು ತಂದೆ ನಿರಾಕಾರನಾಗಿದ್ದಾನೆ, ದೋಣಿಯೂ ಆತ್ಮ ನಿರಾಕಾರಿಯಾಗಿದೆ. ದೋಣಿಯನ್ನು ಎಳೆದು ಪರಮಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ನಿರಾಕಾರಿ ತಂದೆಯೂ ನಿರಾಕಾರಿ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾರೆ. ತಂದೆಯೇ ಮಕ್ಕಳನ್ನು ಜೊತೆ ಕರೆದುಕೊಂಡು ಹೋಗುವರು. ಈ ಚಕ್ರವೂ ಪೂರ್ಣವಾಗ್ತದೆ, ಮತ್ತೆ ಚಾಚೂ ತಪ್ಪದೆ ಪುನರಾವರ್ತನೆ ಮಾಡಬೇಕಾಗಿದೆ. ಇದೊಂದು ಅದ್ಭುತವಾದ ಕಲ್ಪನೆ. ಹೌದು. ನಾವೆಲ್ಲರೂ ಈ ಸಂಸಾರ ಸಾಗರದಲ್ಲಿ, ಅಂದ್ರೆ ದುಃಖ, ಚಿಂತೆ, ಕರ್ಮಬಂಧನಗಳ ಅಲೆಗಳಲ್ಲಿ ಸಿಲುಕಿರುವ ದೋಣಿಗಳ ಹಾಗೆ. ನಮಗೆ ದಾರಿ ಗೊತ್ತಿಲ್ಲ, ದಡ ಕಾಣ್ತಿಲ್ಲ. ಆಗ ಸ್ವತಃ ಪರಮಾತ್ಮನೇ ಅಂಬಿಗನಾಗಿ ಬರ್ತಾನೆ. ಇಲ್ಲಿ ವಿಶೇಷ ಅಂದ್ರೆ ಅಂಬಿಗನು ನಿರಾಕಾರಿ, ದೋಣಿಗಳಾದ ನಾವು ಮೂಲದಲ್ಲಿ ನಿರಾಕಾರ ಜ್ಯೋತಿ ಸ್ವರೂಪರು. ಇದು ತಂದೆ ಮಕ್ಕಳ ನಡುವಿನ ಮೂಲಭೂತ ಸಂಬಂಧವನ್ನ ತೋರಿಸುತ್ತೆ. ನಮ್ಮಿಬ್ಬರ ಮೂಲ ಸ್ವರೂಪ ಒಂದೇ ಆಗಿದೆ ಅಂತ. ನಿಜ. ಆ ಅಂಬಿಗನಿಗೆ ಮಾತ್ರ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತು. ಎಲ್ಲಿಗೆ? ನಮ್ಮ ನಿಜವಾದ ಮನೆ, ಪರಮಧಾಮಕ್ಕೆ, ಶಾಂತಿಧಾಮಕ್ಕೆ. ಸರಿ. ಈ ಜಗತ್ತಿನಲ್ಲಿ ಬೇರೆ ಯಾವ ಗುರು, ಸಂತ, ಮಹಾತ್ಮರೂ ಈ ಕೆಲಸ ಮಾಡೋಕೆ ಸಾಧ್ಯವಿಲ್ಲ. ಯಾಕೆ? ಯಾಕಂದ್ರೆ ಅವರೆಲ್ಲರೂ ಸಹ ಇದೇ ಸಾಗರದಲ್ಲಿರುವ ಬೇರೆ ದೋಣಿಗಳೇ ಅಲ್ವಾ? ಹೌದು. ಸಾಗರದಿಂದ ಪಾರು ಮಾಡೋಕೆ ಸಾಗರದ ಆಚೆ ಇರೋನೇ ಬರಬೇಕು. ಕರೆಕ್ಟ್. ಕಲಿಯುಗದ ಅಂತ್ಯದಲ್ಲಿ ಸೃಷ್ಟಿಚಕ್ರ ಪೂರ್ತಿಯಾದಾಗ
ತಂದೆ ಬಂದು ನಮ್ಮೆಲ್ಲರನ್ನೂ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದು ಪ್ರತಿಕಲ್ಪದಲ್ಲೂ ನಡೆಯುವ ಒಂದು ನಿಖರವಾದ ನಾಟಕ. ಹೌದು. ಈ ಜ್ಞಾನ ಸಿಕ್ಕಾಗ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ನಮ್ಮನ್ನ ಪಾರು ಮಾಡೋಕೆ ಒಬ್ಬ ಅಂಬಿಗ ಇದಾನೆ ಅನ್ನೋ ಧೈರ್ಯ ಸಿಗುತ್ತೆ. ಹೌದು. ಆ ಧೈರ್ಯ ಮತ್ತು ನಿಶ್ಚಯ ಬುದ್ಧಿಯೇ ನಮ್ಮ ಪುರುಷಾರ್ಥಕ್ಕೆ ಶಕ್ತಿ ಕೊಡೋದು. ಖಂಡಿತ. ಈ 3 ಅಂಶಗಳ ಚಿಂತನೆ ತುಂಬಾ ಆಳವಾಗಿತ್ತು. ಈಗ ನಾವು ಮುರಳಿಯ ಮುಂದಿನ ಭಾಗಕ್ಕೆ, ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ ಮುಖ್ಯ ಸಾರಕ್ಕೆ ಹೋಗೋಣ. ಸರಿ. ಈಗ ಧಾರಣೆಗಾಗಿ ಮುಖ್ಯ ಸಾರ: ಓದಿ. ಬುದ್ಧಿಯಿಂದ ಈ ಪತಿತ ಪ್ರಪಂಚದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ತಮ್ಮ ಬುದ್ಧಿಯನ್ನು ತಂದೆ ಮತ್ತು ಸ್ವರ್ಗದ ಕಡೆ ಇಡಬೇಕಾಗಿದೆ. ಅವಿನಾಶಿ ವಿಶ್ರಾಂತಿಯ ಅನುಭವ ಮಾಡಲು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿ ಇರಬೇಕಾಗಿದೆ. ಎಲ್ಲರಿಗೂ ತಂದೆಯ ಸಂದೇಶ ನೀಡಿ ರಿಫ್ರೆಶ್ ಮಾಡಬೇಕಾಗಿದೆ. ಆತ್ಮಿಕ ಸೇವೆಯಲ್ಲಿ ಸಂಕೋಚ ಪಡಬಾರದು. ಇದರಲ್ಲಿ ಮೊದಲನೇ ಪಾಯಿಂಟ್ ಬುದ್ಧಿಯಿಂದ ಸನ್ಯಾಸ ಮಾಡೋದು. ಹೌದು. ಇದು ಮನೆ ಕುಟುಂಬ ಬಿಟ್ಟು ಹೋಗೋ ಸನ್ಯಾಸ ಅಲ್ಲ. ಮನಸ್ಸಿನಿಂದ, ಬುದ್ಧಿಯಿಂದ ಹಳೆ ಪ್ರಪಂಚದ ಆಕರ್ಷಣೆಯನ್ನ ತ್ಯಾಗ ಮಾಡೋದು. ನಮ್ಮ ಬುದ್ಧಿಯ ಯೋಗವನ್ನ ತಂದೆಯ ಜೊತೆ ಮತ್ತು ನಾವು ಪಡೆಯಲಿರುವ ಸ್ವರ್ಗದ ಆಸ್ತಿಯ ಜೊತೆ ಜೋಡಿಸೋದು. ಹೌದು. ಹಾಗೆ ಮಾಡಿದಾಗ ಮಾತ್ರ ಅವಿನಾಶಿ ವಿಶ್ರಾಂತಿ ಸಿಗುತ್ತೆ. ದಿನವಿಡೀ ನಾವು ಎಷ್ಟೋ ಚಿಂತೆಗಳಿಂದ ಬಳಲ್ತೇವೆ. ನಿಜ. ಆದ್ರೆ ತಂದೆಯ ನೆನಪು ಮತ್ತು ಆಸ್ತಿಯ ಸ್ಮೃತಿ ಆ ಎಲ್ಲಾ ಚಿಂತೆಗಳಿಂದ ನಮ್ಮನ್ನು ದೂರವಿಟ್ಟು ಒಂಥರ ರಿಫ್ರೆಶ್ ಮಾಡುತ್ತೆ. ಹೌದು. ಆ ರಿಫ್ರೆಶ್ಮೆಂಟ್ ಅನ್ನು ನಮ್ಗೆ ಇಟ್ಕೊಳ್ದೆ ಬೇರೆಯವರಿಗೂ ತಂದೆಯ ಸಂದೇಶ ಕೊಟ್ಟು ಅವರನ್ನೂ ರಿಫ್ರೆಶ್ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇದೇ ನಿಜವಾದ ಆತ್ಮಿಕ ಸೇವೆ. ಅತ್ಯುತ್ತಮ. ಈಗ ಇಂದಿನ ವರದಾನವನ್ನ ನೋಡೋಣ. ಸಂಘಟನೆಯಲ್ಲಿ ಏಕಮತ ಹಾಗೂ ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸ್ನೇಹಿ ಭವ. ಸಂಘಟನೆಯಲ್ಲಿ ಒಬ್ರು ಹೇಳಿದ್ರು, ಇನ್ನೊಬ್ರು ಒಪ್ಕೊಂಡ್ರು. ಇದಾಗಿದೆ ಸತ್ಯಸ್ನೇಹದ ಪ್ರತ್ಯುತ್ತರ. ಇಂಥ ಸ್ನೇಹಿ ಮಕ್ಕಳ ಉದಾಹರಣೆ ನೋಡಿ ಅನ್ಯರೂ ಸಹ ಸಂಪರ್ಕದಲ್ಲಿ ಬರುವುದರಲ್ಲಿ ಸಾಹಸವನ್ನಿಡುವರು. ಸಂಘಟನೆಯಲ್ಲಿಯೂ ಸೇವಾ ಸಾಧನವಾಗ್ತದೆ. ಮಾಯೆಯು ಎಲ್ಲಿಯೇ ನೋಡ್ತದೆ, ಇವರಲ್ಲಿ ಏಕತೆ ಚೆನ್ನಾಲಿದೆ, ಒಟ್ಟಾಗಿದ್ದಾರೆ ಅಂದ್ರೆ ಅಲ್ಲಿ ಬರಲು ಧೈರ್ಯವಿಡುವುದಿಲ್ಲ. ಏಕಮತ ಹಾಗೂ ಏಕರಸ ಸ್ಥಿತಿಯ ಸಂಸ್ಕಾರವೇ ಸತ್ಯಯುಗದಲ್ಲಿಯೂ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತದೆ. ಏಕಮತ ಮತ್ತು ಏಕರಸ ಸ್ಥಿತಿ ಇದು ಸಂಘಟನೆಯ ಶಕ್ತಿಯಲ್ವಾ? ಹೌದು. ಎಲ್ಲರ ಮನಸ್ಸು, ಬುದ್ಧಿ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತವಾದರೆ ಅಲ್ಲಿ ಯಶಸ್ಸು ಖಂಡಿತ. ಇದು ಕೇವಲ ಆಧ್ಯಾತ್ಮಿಕ ಸಂಘಟನೆಗೆ ಮಾತ್ರ ಅಲ್ಲ, ಕುಟುಂಬದಲ್ಲಿ, ಕೆಲಸದ ಸ್ಥಳದಲ್ಲಿ ಕೂಡ ಅನ್ವಯಿಸುತ್ತೆ. ಹೌದು. ಎಲ್ಲಿ ಒಗ್ಗಟ್ಟು ಇರುತ್ತದೆಯೋ ಅಲ್ಲಿ ಮಾಯೆ ಅಂದ್ರೆ ನಕಾರಾತ್ಮಕತೆ ಬರಲು ಧೈರ್ಯ ಮಾಡೋದಿಲ್ಲ. ಈ ಸಂಸ್ಕಾರವೇ ಮುಂದೆ ಸತ್ಯಯುಗದ ದೈವಿ ರಾಜ್ಯ ಸ್ಥಾಪನೆಗೆ ಅಡಿಪಾಯ ಆಗುತ್ತೆ. ಹೌದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೆ ನಾವು ಕೇಳಿರ್ತೀವಿ. ಇಲ್ಲಿ ಬಾಬಾ ಅದರ ಆಧ್ಯಾತ್ಮಿಕ ರಹಸ್ಯವನ್ನ ತಿಳಿಸ್ತಿದ್ದಾರೆ. ಖಂಡಿತ. ಈಗ ಇಂದಿನ ಸ್ಲೋಗನ್: ಕರ್ಮ ಮತ್ತು ಯೋಗದ ಸಮತೋಲನವನ್ನು ಇಟ್ಟುಕೊಳ್ಳುವವರೇ ಸಫಲ ಯೋಗಿ ಆಗಿದ್ದಾರೆ. ಇದು ಇಡೀ ದಿನದ ಅಭ್ಯಾಸಕ್ಕೆ ಒಂದು ಕೀ ಇದ್ದ ಹಾಗೆ. ಹೌದು. ಕೇವಲ ಯೋಗ ಮಾಡ್ತಾ ಕೂಡುವುದಲ್ಲ, ಅಥವಾ ಕೇವಲ ಕರ್ಮದಲ್ಲಿ ಮುಳುಗೋಗೋದೂ ಅಲ್ಲ. ಪ್ರತಿಯೊಂದು ಕರ್ಮ ಮಾಡುವಾಗಲೂ ತಂದೆಯ ನೆನಪು ಅಂದ್ರೆ ಯೋಗದ ಸ್ಥಿತಿ ಜೊತೆಗಿರಬೇಕು. ಆ ಬ್ಯಾಲೆನ್ಸ್. ಹೌದು. ಆ ಬ್ಯಾಲೆನ್ಸ್ ಇದ್ರೆ ನಮ್ಮ ಪ್ರತಿಯೊಂದು ಕರ್ಮವೂ ಅಕರ್ಮ ಆಗತ್ತೆ ಮತ್ತು ನಾವು ಯಶಸ್ಸನ್ನ ಪಡಿತೀವಿ. ಸರಿ. ಈಗ ಬಾಬ್ದಾದಾರವರ ವಿಶೇಷ ಅವ್ಯಕ್ತ ಸೂಚನೆ. ಇದು ಜನವರಿ ತಿಂಗಳಿಗಾಗಿ ನೀಡಲಾಗಿದೆ. ಸಂಗಮಯುಗಿ ಸರ್ವ ತೀವ್ರ ಪುರುಷಾರ್ಥಿ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಬಹಳ ಶುಭಾಶಯಗಳು. ಹೊಸ ವರ್ಷದ ಈ ಜನವರಿ ತಿಂಗಳ ಮೊದಲ ತಿಂಗಳು ಮಧುರ ಸಾಕಾರ ಬಾಬಾ ಅವರ ಸ್ಮೃತಿಗಳ ತಿಂಗಳು. ನಾವೆಲ್ಲರೂ ಬಾಬಾ ಅವರ ಮಕ್ಕಳು ಅವ್ಯಕ್ತವತನದ ಸೂಕ್ಷ್ಮ ಲೀಲೆಗಳನ್ನು ಅನುಭವಿಸಬೇಕು ಮತ್ತು ಸ್ವಯಂನು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಮಾಡಿಕೊಳ್ಳಲು ಇಡೀ ತಿಂಗಳು ತಮ್ಮನ್ನು ಬಂಧನಮುಕ್ತ ಮತ್ತು ಜೀವನ ಮುಕ್ತ ಸ್ಥಿತಿಯನ್ನು ಮಾಡಿಕೊಳ್ಳಲು ಮನಸ್ಸು ಮತ್ತು ಬುದ್ಧಿಯ ಮೌನವನ್ನು ಇಡಿ. ಬುದ್ಧಿಬಲದಿಂದ ಅವ್ಯಕ್ತವತನದ ಸವಾರಿ ಮಾಡಿ. ಇದೇ ಲಕ್ಷ್ಯದಿಂದ ಈ ತಿಂಗಳಿನ ಅವ್ಯಕ್ತ ಸೂಚನೆಗಳನ್ನು ಕಳುಹಿಸಲಾಗುತ್ತಿದೆ. ಅವ್ಯಕ್ತ ಸೂಚನೆಗಳು: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಬಾಪ್ದಾದಾರವರ ಇಚ್ಛೆ ಏನೆಂದರೆ ನನ್ನ ಪ್ರತಿಯೊಬ್ಬ ಮಗುವೂ ಮುಕ್ತಿ, ಜೀವನ ಮುಕ್ತಿಯ ಆಸ್ತಿಯ ಹಕ್ಕುದಾರರಾಗಬೇಕು. ಈಗಿನ ಅಭ್ಯಾಸವೇ ಸತ್ಯಯುಗದಲ್ಲಿ ಸಹಜ ಜೀವನವಾಗಲಿದೆ. ಆದರೆ ಆಸ್ತಿಯ ಹಕ್ಕು ಈಗ ಈ ಸಂಗಮಯುಗದಲ್ಲಿದೆ. ಆದ್ದರಿಂದ ಯಾವುದೇ ಬಂಧನವೂ ಇಳಿಯುತ್ತಿರುವ ಅನುಭವ ಆದರೆ ಅದರ ಕಾರಣವನ್ನು ಯೋಚಿಸಿ ಅದರ ನಿವಾರಣೆಯನ್ನು ಮಾಡಿರಿ.
ಈ ತಿಂಗಳಿನ ಅಭ್ಯಾಸ ಸ್ಪಷ್ಟವಾಗಿದೆ. ಹೌದು. ಬಂಧನ ಮುಕ್ತ ಮತ್ತು ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡೋದು. ನಮ್ಮನ್ನು ಹಿಂದಕ್ಕೆ ಎಳೆಯುವ ಯಾವುದೇ ಸಣ್ಣಪುಟ್ಟ ಅಭ್ಯಾಸ, ಸಂಬಂಧ ಅಥವಾ ವಸ್ತುವಿನ ಬಂಧನವನ್ನ ಗುರುತಿಸಿ ಅದರಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕು. ಅದಕ್ಕೆ ಮನಸ್ಸು ಮತ್ತು ಬುದ್ಧಿಯ ಮೌನ ತುಂಬಾ ಮುಖ್ಯವಾದ ಸಾಧನ. ಹೌದು. ಈ ಚರ್ಚೆ ಮತ್ತು ಚಿಂತನೆಯ ನಂತರ ಇಂದಿನ ಮುರಳಿಯಿಂದ ನಮಗೆ ಸಿಕ್ಕಿರುವ ಶ್ರೇಷ್ಠ ಸ್ವಾಮಾನಗಳ ಸ್ಮೃತಿಯಲ್ಲಿ ಸ್ವಲ್ಪ ಹೊತ್ತು ಸ್ಥಿತರಾಗೋಣ. ಸರಿ. ಇದು ನಮ್ಮ ಸ್ಥಿತಿಯನ್ನ ಎತ್ತರಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತೆ. ನಾನು ಸದಾ ಬಾಬಾರವರ ನೆನಪಿನಲ್ಲಿ ರೀಫ್ರೆಶ್ ಆಗುವ ಮತ್ತು ಅವಿನಾಶಿ ವಿಶ್ರಾಂತಿಯನ್ನು ಅನುಭವಿಸುವ ಆತ್ಮನಾಗಿದ್ದೇನೆ. ನಾನು ಪಾರಸಬುದ್ಧಿ ಹೊಂದಿರುವ, ಅಪಾರ ಖುಷಿಯಲ್ಲಿರುವ ಮತ್ತು ತಿಳುವಳಿಕೆಯುಳ್ಳ ಆತ್ಮನಾಗಿದ್ದೇನೆ. ನಾನು ತಂದೆಯ ಸಮಾನ, ಮಾಸ್ಟರ್ ಜಾದುಗಾರನಾಗಿದ್ದು, ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ಸೇವೆಧಾರಿಯಾಗಿದ್ದೇನೆ. ನಾನು ಗುರಿ ಮತ್ತು ಧ್ಯೇಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡಿರುವ ತೀವ್ರ ಪುರುಷಾರ್ಥಿ ಆತ್ಮ. ನಾನು ಭವಿಷ್ಯದ ಸ್ವರ್ಗದ ಮಾಲೀಕನಾಗುವ, ಸ್ಕಾಲರ್ಶಿಪ್ ಪಡೆಯುವ ಅಧಿಕಾರಿ ಆತ್ಮನಾಗಿದ್ದೇನೆ. ನಾನು ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಸ್ನೇಹಿ ಆತ್ಮನಾಗಿದ್ದೇನೆ. ನಾನು ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳುವ ಸಫಲತಾ ಮೂರ್ತಿ ಆತ್ಮನಾಗಿದ್ದೇನೆ. ನಾನು ಈ ಹೊಸ ವರ್ಷದಲ್ಲಿ ಎಲ್ಲಾ ಬಂಧನಗಳಿಂದ ಮುಕ್ತವಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡುವ ಫರಿಷ್ಠ ಆಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರುಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿ ಆಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ. ನಾನು ಸಂಗಮಯುಗಿ ತೀವ್ರ ಪುರುಷಾರ್ಥಿ ಆತ್ಮ.